ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜಕೀಯದಲ್ಲಿ ಒಂದು ಯುಗಾನೇ ಅಂತ್ಯವಾದಂತಾಗಿದೆ. ಡಿಸೆಂಬರ್ 14, 2025ರಂದು ದಾವಣಗೆರೆಯ ಪಾಲಿಗೆ ಮತ್ತು ಕರ್ನಾಟಕದ ವೀರಶೈವ ಸಾಮ್ರಾಜ್ಯದ ಪಾಲಿಗೆ ಕತ್ತಲು ಆವರಿಸಿದಂತ ದಿನವಾಗಿದೆ. ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪ 95 ವಯಸ್ಸು. ಈ ವಯಸ್ಸಿನಲ್ಲಿ ಜನರು ಮನೆಯಲ್ಲಿ ಕೂತು ರೆಸ್ಟ್ ಮಾಡ್ತಾ ಇದ್ರೆ, ಇವರು ಈ ವಯಸ್ಸಿನಲ್ಲೂ ಕೂಡ ಎಲೆಕ್ಷನ್ ಗೆದ್ದು ಭಾರತದಾದ್ಯಂತ ಹಿರಿಯ ಶಾಸಕರಾಗಿ ರೆಕಾರ್ಡ್ ಅನ್ನು ಮಾಡಿದ್ರು. ಬರೀ ರಾಜಕೀಯ ಅಷ್ಟೇ ಅಲ್ಲ, ನೂರಾರು ವಿದ್ಯಾಸಂಸ್ಥೆಗಳು, ಸಕ್ಕರೆ ಕಾರ್ಖಾನೆಗಳು ಅಷ್ಟೇ ಯಾಕೆ ಇವರ ಸ್ವಂತ ಹೆಲಿಕಾಪ್ಟರ್ ನಲ್ಲಿ ಕೂಡ ಓಡಾಡ್ತಾ ಇದ್ರು. ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಅಲ್ಲದೆ ಅವರ ಆಸ್ತಿ ಎಷ್ಟು, ಜೀವನ ಸ್ಟೋರಿ ಏನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮೊದಲನೇ ಸಲ ವಿಡಿಯೋ ನೋಡಿದ್ರೆ ತಪ್ಪದೆ ಚಾನಲ್ ನ ಭೇಟಿ ನೀಡಿ ವಿತ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪರವರ ಜನನ ಮತ್ತು ಬಾಲ್ಯ. ಇವರು 1931ರಲ್ಲಿ ಜೂನ್ 16ರಂದು ಜನಿಸ್ತಾರೆ. ದಾವಣಗೆರೆಯಲ್ಲಿ ಜನಿಸಿದಂತ ಇವರು ತಂದೆ ಶಾಮನೂರು ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ. ಲಿಂಗಾಯತ್ ಸಮುದಾಯದಲ್ಲಿ ಜನಿಸಿದ ಇವರಿಗೆ ಓದಿನಲ್ಲಿ ಅಷ್ಟೇನು ಆಸಕ್ತಿ ಇರಲಿಲ್ಲ. ದಾವಣಗೆರೆ ಸರ್ಕಾರಿ ಹೈಸ್ಕೂಲ್ನಿಂದ 1949ರಲ್ಲಿ 10th ಅನ್ನು ಪಾಸ್ ಮಾಡಿದ್ರು. 1951ರಲ್ಲಿ DNA ಸೈನ್ಸ್ ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ಪಡೆದಿದ್ರು. ನಂತರ ಕಾಲೇಜ್ ಮೆಟ್ಟಿಲು ಹತ್ತದೆ ಉದ್ಯೋಗ ಶುರು ಮಾಡಿದ್ರು. ಅಕ್ಕಿ ವಹಿವಾಟಿನ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಇವರು ಯಾವಾಗಲೂ ಹೇಳ್ತಿದ್ರಂತೆ, ನನ್ನ ಕಾಲೇಜೇ ಮಾರುಕಟ್ಟೆ ಅಂತ. ವ್ಯಾಪಾರ ಮಾಡುವುದು ಹೇಗೆ, ಜನರ ನಾಡಿ ಮಿಡಿತ ಹಿಡಿಯುವುದು ಹೇಗೆ ಅಂತ ಇವರು ಕಲ್ತಿದ್ದು ದಾವಣಗೆರೆ ಅಕ್ಕಿ ಮಂಡಿಗಳಲ್ಲಿ. ಮತ್ತು ಶಾಮನೂರ್ ಅವರ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಬಾಪೂಜಿ ಎಜುಕೇಶನ್ ಅಸೋಸಿಯೇಟ್ಸ್. 1958ರಲ್ಲಿ ದಾವಣಗೆರೆಯಲ್ಲಿ ಹೈಯರ್ ಎಜುಕೇಶನ್ ಅಂತ ಕಾಲೇಜ್ಗಳು ಇರಲಿಲ್ಲ. ಆಗ ಶುರುವಾಗಿದೆ ಈ ಸಂಸ್ಥೆ. ಇವತ್ತಿಗೆ ಇದು 1-2 ಸ್ಕೂಲ್ ಅಲ್ಲ, ಕಾಲೇಜಿನಿಂದ PG ವರೆಗೂ 50 ವಿಶ್ವವಿದ್ಯಾಲಯಗಳನ್ನು ನಡೆಸ್ತಾ ಇದೆ. JJM ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್, ಇಂಜಿನಿಯರ್ ಕಾಲೇಜ್, ಹೀಗೆ ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನು ಮಾಡಿದ ಕೀರ್ತಿ ಇವರಿಗೆ ಸಲ್ಲಬೇಕಾಗಿದ್ದು. ಈ ಕಾಲೇಜ್ಗಳಿಂದ ದಾವಣಗೆರೆ ಎಕಾನಮಿ ತುಂಬಾನೇ ಬದಲಾಯಿತು. ಲಕ್ಷಾಂತರ ಮಕ್ಕಳು ಇಲ್ಲಿ ಓದಿ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ಗಳು ಕೂಡ ಸಹ ಆಗಿದ್ದಾರೆ. ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪರವರ ರಾಜಕೀಯ ಜೀವನ ಹೇಗಿತ್ತಂದ್ರೆ 1969ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು. ಇದೇ ವರ್ಷ ದಾವಣಗೆರೆಯ ನಗರ ಪಾಲಿಕೆಯ ಸದಸ್ಯರಾಗಿಯೂ ಸೆಲೆಕ್ಟ್ ಆಗಿದ್ರು. 1971ರಲ್ಲಿ ದಾವಣಗೆರೆಯ ನಗರ ಪಾಲಿಕೆಯ ಅಧ್ಯಕ್ಷರಾದರು. ನಂತರ ವಿವಿಧ ಕೋಆಪರೇಟಿವ್ ಸೊಸೈಟಿ ಮತ್ತು ಶಿಕ್ಷಣ ಸಂಸ್ಥೆಗಳ ನೇತೃತ್ವ ವಹಿಸಿಕೊಂಡಿದ್ರು. 1994ರಲ್ಲಿ ವಿಧಾನಸಭೆಗೆ ಎಂಟ್ರಿ ಕೊಡ್ತಾರೆ. ಆಗಾಗಲೇ ಅವರಿಗೆ 64 ವಯಸ್ಸಾಗಿದ್ದು. ದಾವಣಗೆರೆ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು. ಅಲ್ಲಿಂದ ನಂತರ ದಾವಣಗೆರೆ ಶಾಮನೂರು ಶಿವಶಂಕರಪ್ಪರವರು ಭದ್ರಕೋಟೆಯಾಗಿ ಉಳಿದುಕೊಂಡಿತ್ತು. 1998ರಲ್ಲಿ ರಾಜೀನಾಮೆ ಸಂಸದರಾಗಿ ಆಯ್ಕೆಯಾದರು. 1998ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಶಾಮನೂರು ಶಿವಶಂಕರಪ್ಪರವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಅಲ್ಲಿ ವಿನ್ ಕೂಡ ಆದರು. 1999ರಲ್ಲಿ ಲೋಕಸಭೆಯ ಚುನಾವಣೆ ನಡೆದಾಗ ಅಲ್ಲಿ ಸೋಲನ್ನು ಅನುಭವಿಸಿದ್ರು. ಅದೇ ವರ್ಷ ರಾಜ್ಯದಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಅವರ ಮಗ SS ಮಲ್ಲಿಕಾರ್ಜುನ್ ಅವರು ಸ್ಪರ್ಧಿಸಿ ವಿನ್ ಆಗಿದ್ರು. 2008ರಲ್ಲಿ ಕ್ಷೇತ್ರ ಮತ್ತೆ ಪುನಃ ವಿಂಗಡಣೆ ಆಯಿತು. ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣವಾಯಿತು. ಆ ಸಮಯದಲ್ಲಿ ಶಾಮನೂರ್ ಅವರು ದಕ್ಷಿಣ ಕ್ಷೇತ್ರಕ್ಕೆ ನಿಂತು ವಿನ್ ಕೂಡ ಆದರು. ನಂತರ 2013ರಲ್ಲಿ ಗೆದ್ದು ಇವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ತೋಟಗಾರಿಕೆ ಸಚಿವರನ್ನಾಗಿ ನೇಮಿಸಲಾಯಿತು. ನಂತರ 2018ರಲ್ಲಿ ಮತ್ತು 2023ರಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪರವರು ವಿನ್ ಆಗಿದ್ದಾರೆ. 2012ರಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ಈ ಮೂಲಕ ಯಡಿಯೂರಪ್ಪಗಿಂತಲೂ ಸೀನಿಯರ್ ಲಿಂಗಾಯತ ನಾಯಕರಾಗಿದ್ದಾರೆ. ಶಾಮನೂರ್ ಮಕ್ಕಳ ಎಷ್ಟು ಮತ್ತು ಅವರ ಆಸ್ತಿ ಎಷ್ಟು? ಸ್ನೇಹಿತರೆ, ಶಾಮನೂರು ಶಿವಶಂಕರಪ್ಪರವರು ಪಾರ್ವತಿ ಅನ್ನೋರನ್ನು ಮದುವೆಯಾಗಿದ್ದಾರೆ. ಆದ್ರೆ ಇವರು ಕೆಲವು ವರ್ಷಗಳ ಹಿಂದೆನೇ ನಿಧನವಾಗಿದ್ದಾರೆ. ಈ ದಾಂಪತ್ಯ ಜೀವನಕ್ಕೆ 7 ಜನ ಮಕ್ಕಳಿದ್ದಾರೆ. 3 ಜನ ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಣು ಮಕ್ಕಳು. ಈ ಮಕ್ಕಳ ಪೈಕಿ SS ಮಲ್ಲಿಕಾರ್ಜುನ್ ಅವರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದರು. 3 ಸಲ ಶಾಸಕರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪರವರು ಈ ಸರಿ ಸಲ್ಲಿಸಿದಂತ ಅಪ್ಡೇಟ್ ನಲ್ಲಿ ತಮ್ಮ ಆಸ್ತಿ 312 ಕೋಟಿ ಇದೆ ಅಂತ ಹೇಳಲಾಗುತ್ತೆ. 17 ಕೋಟಿ ಸಾಲ ಇದೆ ಅಂತಾನು ಕೂಡ ಹೇಳಲಾಗಿದೆ. ಮತ್ತು ತಾವೇ ಹೇಳಿಕೊಂಡಿರೋ ಪ್ರಕಾರ ತಮ್ಮ ಬಳಿ 2 ಹೆಲಿಕಾಪ್ಟರ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಅವರ ಹತ್ರ ಒಂದು ಬೆಂಚ್ ಕಾರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಲ್ಲಿ ಆಡ್ ಮಾಡಲಾಗಿದೆ. ಮತ್ತು ಇವರಿಗೆ ಗೌರವ ಮತ್ತು ಡಾಕ್ಟರೇಟ್ ಪ್ರಶಸ್ತಿಗಳು ಹಲವಾರು ಸಿಕ್ಕಿದೆ. ಈ ರೀತಿ ಇದೆ ಇವರ ಜೀವನ ಶೈಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗ್ಲೂ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.